ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಮಡೋಳರ್ ಅಂತ. ಐಮ್ ಫ್ರಮ್ ಬೆಳಗಾವಿ. ಸೊ ನಾನು 2020 ನನ್ನ MSW ಮುಗಿಸಿದೆ. 2021 ಊರಲ್ಲಿ ನಂದು ಒಂದು ಸೈಬರ್ ಸೆಂಟರ್ನ ಓಪನ್ ಮಾಡ್ಕೊಂಡಿದ್ದೆ. 2022 ಆವಾಗ ನಾನು ರೈಲ್ವೆ ಚೈಲ್ಡ್ ಯಶವಂತಪುರಕ್ಕೆ ಬಂದೆ, ಬೆಂಗಳೂರಿಗೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 11,000. ಸೊ 11,000ರಿಂದ ಸ್ಟಾರ್ಟ್ ಆಗಿರೋ ಕೆರಿಯರ್ ನಾನು NGO ಫೀಲ್ಡಲ್ಲಿ 38,000 ತೊಗೋತಾ ಇದ್ದೆ. ಸೊ 3 ವರ್ಷ ನನ್ನ ಲೈಫ್ನ NGOದಲ್ಲೇ ನಾನು ಸ್ಪೆಂಡ್ ಮಾಡಿದೆ. ಸೊ ಆಫ್ಟರ್ ಬರ್ತಾಯಿದ್ದು ಪ್ರಾಜೆಕ್ಟ್ ಬಂದರೆ ಮಾತ್ರ ನಾನು ನನ್ನ ಲೈಫ್ನ ಲೀಡ್ ಮಾಡಬೇಕಿತ್ತು. ಇಲ್ಲಾಂದ್ರೆ 3 ತಿಂಗಳು 2 ತಿಂಗಳಲ್ಲಿ ಮನೇಲಿ ಕುಂದಿರ್ಬೇಕಾಗ್ತಿತ್ತು. NGOದಲ್ಲಿ ಎಲ್ಲ ಥರ ವರ್ಕ್ ಮಾಡ್ತಿದ್ದೆ. ಬಟ್ ಏನಂದರೆ ನನಗೆ HR ಅಲ್ಲಿ ಹೋಗೋದಕ್ಕೆ ಯಾವ ನಾಲೆಜು ಇರಲಿಲ್ಲ. NGOನೇ ಜೀವನ ಆಗಿತ್ತು. ಆಮೇಲೆ ನಾನು ತುಂಬ ಗೂಗಲ್ಲು ಮತ್ತು ತುಂಬ ಸರ್ಚ್ ಮಾಡಿದಾಗ ತುಂಬ ಫ್ರೆಂಡ್ ಸರ್ಕಲ್ ಕೇಳಿದಾಗ ನಾನು ಹಳೆ ಬ್ಯಾಚ್ ವಿನಯ್ ಅಂತ ಅವರು ಸಿಕ್ಕಿದ್ರು. ಸೊ ಅವರು ನಮಗೆ ಹೇಳಿದ್ರು, ಇಲ್ಲ ಈ ಥರ ಕೋರ್ಸ್ ತೊಗೊಮಗ, ನಿನ್ನ ಸ್ಕಿಲ್ ಇದೆ, ಮಾಡ್ಕೊಂಡು ಹೋಗ್ಬೋದು ಅಂತಂದರು. ಸೊ ನಾನು ಬರಲ್ಲ ಬೇಡ ಅಂತ 3-4 ಸಲ ಎನ್ಕ್ವೈರಿ ಮಾಡಿದ್ರು, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ HR ಅಕಾಡೆಮಿ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ಬಂದುಬಿಟ್ಟು ಏನು ಮಾಡಿದೆ, ಒಂದು ಲೇಟಾಗಿ ಬಂದೆ. ಬಟ್ ಲೇಟಾಗಿ ಬಂದುಬಿಟ್ಟು ಲೇಟೆಸ್ಟಾಗಿ ಜಾಬ್ ತೊಗೊಂಡಿರೋದು ಫಸ್ಟ್ ಅಂದರೆ ಈ 98 ಬ್ಯಾಚಲ್ಲಿ ನಾನು ಒಬ್ಬನೇ. ಸೊ ಏನಾಯ್ತು ಅಂದರೆ ನನಗೆ ತುಂಬ ನಾನು ಅಲ್ಲೇ ಕೂತ್ಕೋತಿದ್ದೆ ಹಿಂದ್ಗಡೆ, ತುಂಬ ಏನೋ ಬಿಡು ಅಂತ. ನಾನು ಒಂದು 2 ದಿನ ಅವ್ರು ಹೇಳಿದರು 10 ಡೇಸ್ ಆದಮೇಲೆ ಫೀ ಕೊಡು, ಅಲ್ಲಿ ತನಕ ಕೊಡಬೇಡ. ನಾನು ಲೇಟೇ ಮಾಡಿಕೊಟ್ಟೆ. ಸ್ಟಾರ್ಟಿಂಗ್ ಸರ್ ಕ್ಲಾಸ್ ತೊಗೊಂಡು ಮುಂಚೆ ಏನು VLOOKUP ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು. ಆ VLOOKUP ಗೊತ್ತಿರಲಿಲ್ಲ ನಮಗೆ, ಈ ಎಕ್ಸೆಲ್ ಟಚೇ ಇರಲಿಲ್ಲ. NGO ಫೀಲ್ಡಲ್ಲಿ ಏನಂದರೆ ರಿಪೋರ್ಟಿಂಗ್ ಮಾಡೋದು, ನಮ್ಮ ಮೇಲಿರೋ ಕೋಆರ್ಡಿನೇಟ್ರಿಗೆ ರಿಪೋರ್ಟಿಂಗ್ ಕೊಡೋದು, ಅಂಗನವಾಡಿಗೆ ಹೋಗಿ ಸ್ಕೂಲ್ಗೆಲ್ಲ ವಿಸಿಟ್ ಮಾಡೋದು, ಈ ಥರ ಆಯಿತು ಲೈಫು. ಬಟ್ ನನ್ನ ಡ್ರೀಮ ಬಂದುಬಿಟ್ಟು HR ಆಗಬೇಕತ್ತ ಲೈಫಲ್ಲಿ ಒಂದು ಸಲ ಆದರೂ. ಸೊ ನನ್ನ ಕನಸನ್ನ ನಾನು ನೆನೆಸು ಮಾಡಿಕೊಂಡಿದ್ದು ಇಲ್ಲಿ HR ಅಕಾಡೆಮಿಯಲ್ಲಿ. ನನಗೆ ಗೊತ್ತಿರಲಿಲ್ಲ, ನಾನು ತುಂಬ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ, ಅಷ್ಟೊಂದು ಮಾತಾಡ್ತಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಗೊತ್ತಾಗಿತ್ತು. ನಾನು ತುಂಬ ಈ ಸರ್ ಮಾತಾಡೋದ್ರಿಂದ, ಸರು ಕ್ಲಾಸು ಯಾವ ಥರ ಹೇಳ್ತಾರೆ ಅಂದರೆ, ಲೈಕ್ ನಿಮಗೆ ಥಿಯರಿ ಅಂದರೆ ಸ್ಟೋರಿ ಮುಖಾಂತರ ಹೇಳ್ತಾರೆ, ಅಂದರೆ ಕ್ಲಾಸ್ ಮೈಂಡಲ್ಲಿ ಹೋಗಿ ಸೆಟ್ ಆಗುತ್ತೆ. ಜಸ್ಟು ನಾನು ತುಂಬ ಯೂಟ್ಯೂಬಲ್ಲಿ ನೋಡಿದೆ HR ಬಗ್ಗೆ, ಅಲ್ಲಿ ನೋಡಿದೆ. ಜಸ್ಟ್ ಅವ್ರು PPT ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವರು ಪ್ರಾಕ್ಟಿಕಲ್ ಆಗಿ ತುಂಬ ಈಸಿಯಾಗಿ ಕೊಟ್ಟರು. ಆ ಸಹಾಯದಿಂದ ನಾನು ಒಂದು ರೌಂಡಲ್ಲಿ ಕ್ರ್ಯಾಕ್ ಮಾಡಿದೆ. ಸೆಕೆಂಡ್ ರೌಂಡು ಕರೆದ್ರು, ಸೆಕೆಂಡ್ ರೌಂಡು ಮುಗೀತು. ಟೋಟಲ್ ನಂಗೆ 4 ರೌಂಡನ್ನ ತೊಗೊಂಡ್ರು ಫಸ್ಟ್ ಟೈಮ್. ತುಂಬ ಭಯ ನನಗೂ, ಹೆಂಗೆ ಮಾಡೋದು ಲೈಫಲ್ಲಿ ಅಂತ. ಬರೀ NGO ಫೀಲ್ಡಲ್ಲಿ ನಾನು ಇಂಟರ್ವ್ಯೂ ಕೊಟ್ಕೊಂಡು ಬಂದಿದ್ದೀನಿ. ಯಾವುದು ನಾನ್ IT ಕಾರ್ಪೊರೇಟ್ ಎಲ್ಲ ನೋಡ್ಕೊಂಡು ಬಂದಿಲ್ಲ ನಾನು. ಸೊ 2 ಡೇಸಲ್ಲಿ 4 ರೌಂಡ್ ತೊಗೊಂಡ್ರು. ಫೈನಲಿ ನನಗೆ ಜಾಬ್ ಸಿಕ್ತು. ನಾವು ತುಂಬ ಜನ ಇದ್ವಿ ಅಲ್ಲಿ, ಕಾಂಪಿಟೇಟರ್ ಆಗಿ ಎಕ್ಸ್ಪೀರಿಯನ್ಸ್ ಇರೋರು ಇದ್ದರು. ನನಗೇನು ಗೊತ್ತಿಲ್ಲ, ನಾನೇನು ಜೀರೋ ನಾಲೆಜು. ಅಲ್ಲಿ ಹೋಗ್ಬಿಟ್ಟು ಒಳ್ಳೆ PSI ESI ಬಗ್ಗೆ ತುಂಬ ಕೇಳಿದರು, ಫ್ಯಾಕ್ಟ್ರಿ ಆ್ಯಕ್ಟ್ಸು ತುಂಬ ಕೇಳಿದ್ರು. ಕಂಪ್ನಿ ಕಡೆಯಲ್ಲಿರೋ ಡೈರೆಕ್ಟ್ರನ್ನ ಮೀಟ್ ಮಾಡಿಸಿದ್ರು. ಸೊ ಲಾಸ್ಟ್ ಇಂಟರ್ವ್ಯೂ ಅಲ್ಲೇ ಇತ್ತು ನಂದು. ಅವರೆಲ್ಲ ಕೇಳಿದರು ಹೆಂಗೆ ನನ್ನ ಕೆರಿಯರ್ ಬಗ್ಗೆ ಕೇಳಿದ್ರು. ಆಮೇಲೆ ಓಕೆ, ಕಂಗ್ರ್ಯಾಚುಲೇಷನ್, ನೀವು ಬನ್ನಿ, ನೀವು ಮಂಡೇನೇ ಜಾಯ್ನ್ ಆಗಿ ಅಂತಂದ್ರೆ. ನನಗೆ ಒಂದು ಡೇ ಟೈಮ್ ಇತ್ತು. ಬಟ್ ಸ್ಯಾಟರ್ಡೇ ಇಂಟರ್ವ್ಯೂ ಕೊಟ್ಟೆ, ಫೈನಲ್ ಡೇ ಮಂಡೇ ನಾನು ಜಾಯ್ನ್ ಆಗಿಬಿಟ್ಟೆ. ಲೈಫ್ ಚೇಂಜ್ ಆಯ್ತು. ಇವಾಗ ನನ್ನ ಡ್ರೀಮ್ನ ನಾನು ಒಂದು ವೇದಲ್ಲಿದ್ದೀನಿ. ನಾನು ಫಸ್ಟು ನನ್ನ ಲೆಗ್ ಇಡಬೇಕಾದ್ರೆ ನಾನು ರಾಂಗ್ ಡಿಸಿಷನಲ್ಲಿ ಇಟ್ಬಿಟ್ಟೆ. HR ಮಾಡ್ಕೊಂಡು MSW ಮಾಡ್ಕೊಂಡು 3-4 ಲಕ್ಷ ಎಲ್ಲ ಕೊಟ್ಟು ಆ ಜನ್ರೇಷನಲ್ಲಿ ಕಲ್ತು ಬಂದು ತುಂಬ ಕಷ್ಟ ಅನುಭವಿಸಿದೆ. 11,000ರಿಂದ ಸ್ಟಾರ್ಟ್ ಮಾಡಿದೆ ಕೆರಿಯರ್ನ. ಇವಾಗ 38,000ನಲ್ಲಿ NGOಗೆ ಬಿಟ್ಟೆ. ಈಗ 22,000ದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೂ ಫ್ರೆಷರ್ಗೆ ಇಷ್ಟು ಕೊಡಲ್ಲ. ನನ್ನ ಅದೃಷ್ಟ ಅಷ್ಟೊಂದು ಚೆನ್ನಾಗಿರೋ ಸ್ಯಾಲ್ರಿ ಸಿಕ್ಕಿರೋದು, ಮತ್ತು ನನಗೆ ಸರ್ ಸಪೋರ್ಟ್ ತುಂಬ ಇತ್ತು. ಸೊ ಇವಾಗ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ. ನನ್ನ ಲೈಫ್ನ ನಾನು ಆರಾಮಾಗಿ ಗ್ರೋತ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಥ್ಯಾಂಕ್ ಯು.